ತುಂಬಾ ಕೋಪ ಮಾಡ್ಕೋಬೇಡ. ಆರೋಗ್ಯಕ್ಕೆ ಒಳ್ಳೆ. ದ್ವೇಷ ನಮ್ ಶತ್ರುಗಳನ್ನ ಸಾಯಿಸಿದ್ರೆ ಕೋಪ ನಮ್ಮನ್ನೇ ಸಾಯಿಸುತ್ತೆ. ವಿವೇಕ್ ಜೊತೆ ನನ್ ಬೇಬಿ ಏನ್ ಜಗಳ ಮಾಡ್ಕೊಂಡಿದ್ದಾಳೆ ಅಂತ ಒಂದ್ಸಲ ಕಾಲ್ ಮಾಡಿ ಕೇಳ್ತೀನಿ. ರಾಮಾಚಾರಿ, ನಮ್ಮಮ್ಮ ಕಾಲ್ ಮಾಡ್ತಾ ಇದಾರೆ. ಮಾತಾಡಿ. ಅಲ್ಲ, ಇವಾಗ ಬೇಕಾ? ನೋಡಿ ಮೇಡಮ್, ನಾವು ಅವ್ರ ಜೊತೆ ಟಚಲ್ಲಿ ಇಲ್ಲ ಅಂದ್ರೆ ಯೋಚನೆಗಳು ಬೇರೆ ತರ ತಿರುಗುತ್ತೆ. ನಾವು ಅವರಿಂದ ದೂರ ಇದ್ರು ಹತ್ರ ಇದೀವಿ ಅನ್ನೋ ತರ ಇರ್ಬೇಕು. ಏನಾಗಲ್ಲ, ಮಾತಾಡಿ. ಹಲೋ ಮಾಮ್. ಬೇಬಿ, ವೇ ಆರ್ ಯು? ಚೆಕಪ್ ಬಂದಿದ್ದೀನಿ ಮಾಮ್. ಒಬ್ಳೆ ಹೋಗಿದ್ಯಾ? ಇಲ್ಲ ಮಾಮ್, ನನ್ ಜೊತೆ ನನ್ ಬಾಡಿ ಗಾರ್ಡು ಬಂದಿದ್ದಾನೆ. ಹೇಳು ಮಾಮ್, ಏನ್ ವಿಷಯ? ಅದು ನಿನ್ ಹುಡುಗ ವಿವೇಕ್ ಕಾಲ್ ಮಾಡಿದ್ದ. ಅದೇನೋ ನೀನ್ ಅವನ್ ಜೊತೆ ಕೋಪ ಮಾಡ್ಕೊಂಡಿದ್ಯಂತಲ್ಲ, ಅದಕ್ಕೆ ಅವನ್ ತುಂಬಾ ಫೀಲ್ ಮಾಡ್ಕೊಂಡಿದ್ದ. ಮಾಮ್, ಅದು ಇದು ಏನೂ ಇಲ್ಲ. ಪ್ರೀತಿ ಅಂದ್ಮೇಲೆ ಸಾಲ್ ಕಾಮನ್. ಅವನು ನಿನ್ನನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದಾನೆ. ಅದಕ್ಕೆ ನೀನ್ ಮಾತಾಡ್ತಾ ಇಲ್ಲ ಅಂತ ಅವ್ನು ಸಂಕಟ ಪಡ್ತಾ ಇದ್ದಾನೆ. ಬೇಬಿ ಮಾಮ್, ಬೇಬಿ ಲುಕ್, ನಾವ್ ಯಾರನ್ನ ಪ್ರೀತಿ ಮಾಡ್ತೀವಿ ಅನ್ನೋದಕ್ಕಿಂತ ನಮ್ಮನ್ನ ಯಾರು ತುಂಬಾ ಪ್ರೀತಿ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್. ಪ್ರೀತಿಲಿ ಸೋಲು ಗೆಲುವು ಅನ್ನೋದಿಲ್ಲ ಬೇಬಿ. ಸೋತು ಬಿಟ್ಕೊಡೋದೇ ನಿಜವಾದ ಗೆಲುವು. ನಾನು ಅದನ್ನೇ ಹೇಳ್ತಿರೋದು ಮಾಮ್. ಬೇಬಿ, ಇಷ್ಟು ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಕೋಪ ಮಾಡ್ಕೊಂಡ್ರೆ ಹೇಗೆ? ಪ್ರೀತಿಲಿ ಜಗಳನೇ ಮೊದಲನೇ ಸ್ಟೆಪ್ ಮಾಮ್. ಅಂದ್ರೆ ನನ್ಗೂ ನನ್ ರಾಮಾಚಾರಿಗೂ ಲವ್ ಸ್ಟಾರ್ಟ್ ಆಗಿದೆ ನಮ್ ಜಗಳದಿಂದ ಅಲ್ವಾ? ಹಾಗಾದ್ರೆ ನಿನ್ಗೂ ವಿವೇಕ್ಗೂ ಆಗಿರೋ ಜಗಳಕ್ಕೆ ಪ್ರೀತಿನೇ ಕಾರಣ ಅಂತ ಹೇಳ್ತಾ ಇದೀಯ ಬೇಬಿ? ಹಾ, ಆಫ್ ಕೋರ್ಸ್. ವೆರಿ ಗುಡ್ ಬೇಬಿ. ಒಟ್ನಲ್ಲಿ ವಿವೇಕ್ ಮನ್ಸಿಗೆ ಹರ್ಟ್ ಆಗ್ಬಾರ್ದು. ನೋ ವೇ ಮಾಮ್. ಪ್ರೀತಿಗೆ ಅಂದ್ರೆ ಯಾವಾಗ್ಲೂ ಪ್ರೀತಿಸೋರ್ ಜೊತೆನೆ ನಿಲ್ಬೇಕು. ಪ್ರೀತಿನ ಪಡಿಬೇಕು ಅಂದ್ರೆ ನಾವ್ ಯಾವ ರಿಸ್ಕ್ ಬೇಕಾದ್ರೂ ತಗೋಬಹುದು. ಅಂದ್ರೆ ನಾವು ಪ್ರೀತಿಗೋಸ್ಕರ ಯಾರಿಗಾದ್ರೂ ಹೆಲ್ಪ್ ಮಾಡಿದ್ರೆ ಆ ದೇವ್ರು ನಮಗೂ ಯಾವ್ದಾದ್ರು ಒಂದ್ ರೂಪದಲ್ಲಿ ಹೆಲ್ಪ್ ಮಾಡ್ತಾನೆ ಅಂತ ಹೇಳ್ದ. ಓಕೆ ಮಗ್ಲೆ, ನೀನ್ ತುಂಬಾ ಇಂಪ್ರೂವ್ ಆಗಿದ್ಯಾ. ಈ ನಡುವೆ ನಿನ್ ಕೆಲವೊಂದು ಮಾತುಗಳು ನನ್ಗೆ ಅರ್ಥನೇ ಆಗೋದಿಲ್ಲ. ಅದೆಲ್ಲ ಇರ್ಲಿ, ಈಗ ನೀನು ವಿವೇಕ್ ಕಾಲ್ ಮಾಡಿ ಕಾಂಪ್ರಮೈಸ್ ಆಗ್ಬೇಕು. ನೀನ್ ಮಾತಾಡ್ತಾ ಇಲ್ಲ ಅಂತ ಪಾಪ ಅವ್ನ ನೋವಲ್ಲಿ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾನೆ. ಪ್ರೀತಿಲಿ ಅದೆಲ್ಲ ಇದ್ರೇನೆ ಅಲ್ವಾ ಮಾಮ್ ಇಂಟ್ರೆಸ್ಟಿಂಗ್ ಆಗಿರೋದು? ಇಲ್ಲ, ಲಿಮಿಟ್ ಅಲ್ಲಿ ಇರ್ಬೇಕು, ಇಸ್ಂಟ್ ಇಟ್? ಯಾಕೆಂದ್ರೆ ಈಗಿನ ಕಾಲದ ಹುಡುಗರು ತುಂಬಾ ಸೆನ್ಸಿಟಿವ್ ಆಗಿ. ಯು ಆರ್ ಬ್ರಿಲಿಯಂಟ್. ನಾನು ಹೆಚ್ಚಾಗೇನು ಹೇಳ್ಬೇಕಾಗಿರೋದಿಲ್ಲ, ನಿನಗೆ ಎಲ್ಲ ಅರ್ಥ ಆಗಿರುತ್ತೆ ಅಲ್ಲ? ಓಕೆ ಬೇಬಿ, ಕ್ಯಾರಿ ಆನ್, ಟೇಕ್ ಕೇರ್. ಏನಂತೆ? ನಾನು ವಿವೇಕ್ ಹತ್ರ ಮಾಡಿ ಮಾತಾಡ್ಬೇಕಂತೆ. ಅಷ್ಟೇನಾ? ಕಾಲ್ ಮಾಡಿ ಮಾತಾಡಿದ್ರಾಯ್ತು ಬಿಡಿ. ರಾಮಾಚಾರಿ, ನನ್ಗೆ ವಿವೇಕ್ ಹೆಸರು ಕೇಳಿದ್ರೇನೆ ಮೈಯೆಲ್ಲ ಉರಿಯುತ್ತೆ. ಇನ್ನು ಫೋನ್ ಮಾಡಿ ಮಾತಾಡೋದು ಅಂದ್ರೆ ಆಯ್ತು, ಅಷ್ಟೊಂದು ಕೋಪ ಮಾಡ್ಕೊಂಡ್ಬಿಡಿ. ನೀವು ಕೋಪ ಮಾಡ್ಕೊಂಡ್ರೆ ನಮ್ಮ ಮಗುಗ್ ತೊಂದರೆ ಆಗತ್ತಲ್ವಾ? ಹೇಗ್ ಕೋಪ ಮಾಡ್ಕೊಳ್ದೆ ಇರಕ್ಕಾಗುತ್ತೆ ರಾಮಾಚಾರಿ? ಸರಿ, ಈಗ ವಿಷಯ ಬಿಡಿ. ಮೊದಲು ಜಾನ್ಸಿ ಅವ್ರಿಗೆ ಹೆಲ್ಪ್ ಮಾಡೋಣ. ಅವ್ರು ಎಲ್ಲಿದ್ದಾರೆ ನೋಡೋಣ, ಬನ್ನಿ. ಹಾಯ್ ಅನಿತಾ, ನಿನ್ ಕಾಲಕ್ಕೋಸ್ಕರ ಮಾಡ್ತಾ ಇದ್ದೆ. ಕಂಗ್ರ್ಯಾಚುಲೇಷನ್ಸ್, ಗೆಲ್ಲೋದ್ ನೀನೇ. ಇಲ್ಲ ಮಾವ. ಓ, ಗೊತ್ತಾಯ್ತು. ನೀನು ಮುಂದೆ ಹೋಗ್ತಾ ಇದೀಯಾ, ನೀನ್ ಹಿಂದೆ ಜಾನ್ಸಿ ಬರ್ತಾ ಇದ್ದಾಳೆ ಅಲ್ವಾ? ಅಯ್ಯೋ ಇಲ್ಲ ಮಾವ, ನನ್ ಮುಂದೆ ಇಲ್ಲ. ನೀನು ಮುಂದೆ ಇಲ್ದೇ ಇದ್ರು ನಿನ್ನ ಸೈಕಲ್ ಟೈರ್ ಮುಂದೆ ಇದೆ ಅಲ್ವಾ? ಮಾವ, ನಾನು ಹಿಂದೆ ಇದ್ದೀನಿ, ನನ್ನ ಗಾಡಿ ಮುಂದೆ ಹೋಗ್ತಾ ಇದ್ದಾಳೆ. ನೀನೇನು ಚಿಂತೆ ಮಾಡಬೇಡ ಅನಿತಾ. ನಿನಗೆ ಆಮೆ ಮೊಲದ ಕತೆ ಗೊತ್ತು ತಾನೆ? ಮೊಲ ಮುಂದೆ ಹೋಗಿದ್ರು ಹಿಂದೆ ಇದ್ದ ಆಮೆ ತಾನೆ ಗೆದ್ದಿದ್ದು. ನೀನು ಆಮೆ ಅನ್ಕೋ, ನೀನೇ. ಅದೆಲ್ಲ ಕತೆ, ರಿಯಲ್ ಲೈಫ್ ಅಲ್ಲಿ ಅದೆಲ್ಲ ಆಗಲ್ಲ. ಯಾಕಾಗಲ್ಲ? ಈ ಮಾವ ಸಪೋರ್ಟ್ ಮಾಡಕ್ ಇರ್ಬೇಕಾದ್ರೆ ಯಾಕಾಗಲ್ಲ ಅಂತೀನಿ.
ನೋಡು, ನನ್ನ ಹತ್ರ ಇರೋ A to Z ಪ್ಲಾನ್ ಫ್ಲಾಪ್ ಆದ್ರೂ ಕೂಡ ತಿರ್ಗಾ ABCD ಇಂದ ಪ್ಲಾನ್ ಶುರು ಮಾಡ್ತೀನಿ. ಏನು ಚಿಂತೆ ಮಾಡಬೇಡ. ಅಯ್ಯೋ ಮಾವ ಏನ್ ಹೇಳ್ತಿದ್ದೀರಾ ನೀವು? ನಂಗೆ ಒಂದು ಅರ್ಥ ಆಗ್ತಿಲ್ಲ. ನಾನು ಏನ್ ಏರ್ಪಾಟ್ ಮಾಡಿದ್ದೀನೋ ಅದನ್ನೇ ಹೇಳ್ತಾ ಇದ್ದೀನಿ ಅನಿತಾ. ಅವಳು ಮುಂದಕ್ಕೆ ಹೋಗದೆ ಇರುವ ಹಾಗೆ ನಾನ್ ಕಳ್ಸಿರೋ ಹುಡುಗರು ಅವಳಿಗಿಂತ ಮುಂಚೆ ಕಾಯ್ತಾ ಇದ್ದಾರೆ. ಬರೀ ಕಾಯ್ತಾ ಇಲ್ಲ, ಕೈಯಲ್ಲಿ ಆಯುಧಗಳು ಇದ್ದಾವೆ. ಹೌದಾ? ಸರಿ, ಅದು ಒಂದ್ ಆಗ್ಬಿಡ್ಲಿ. ಆದ್ರೆ ಮತ್ತೆ ಏನಾದ್ರೂ ಫ್ಲಾಪ್ ಆಗ್ಬಿಟ್ರೆ? ಒಂದು ಸಲ ಯಾಮಾರಿದ್ದೀನಿ ಅಂದ್ರೆ ಪದೇ ಪದೇ ಯಾಮಾರೋದಕ್ಕೆ ಆರ್ಡಿನರಿನ ಗುಳ್ಳೆನರಿ. ಛೆ, ಬುದ್ಧನರಿ. ಈ ಸಲ ಎಲ್ಲ ಪಕ್ಕ ಪರ್ಫೆಕ್ಟ್ ಆಗಿರುತ್ತೆ. ನೀನು ಮುಂದೆ ನಿನ್ನದೇ. ಏನಾಯ್ತಂತೆ? ದೇವಸ್ಥಾನಕ್ಕೆ ಹೋಗಿ ಫ್ಲಾಗ್ ತಗೊಂಡು ಬರ್ತಾ ಇದಾರಂತೆ. ಝಾನ್ಸಿ ಮುಂದೆ ಹೋಗ್ತಾಳಂತೆ, ಅನಿತಾ ಹಿಂದೆ ಇದ್ದಾಳಂತೆ. ಅಲ್ಲಿಗೆ ಏನೇನೋ ಪ್ಲಾನ್ ಮಾಡಿ ಒಂದು ವರ್ಕೌಟ್ ಆಗ್ತಿಲ್ಲ. ನಾನ್ ಹೇಳದನ್ ಕೇಳ್ರಿ. ಬಾಯಿ ಮುಚ್ಚೆ. ಅನಿತಾ, ನೀನೇನು ಹೆದರ್ಕೋಬೇಡ. ಆ ಝಾನ್ಸಿ ಎಷ್ಟೇ ಮುಂದೆ ಹೋಗಿದ್ರು ಅಲ್ಲಿ ನಾನ್ ಬಿಟ್ಟಿರೋ ಹುಡುಗ ಅವಳನ್ನ ಅಣೆಕಟ್ಟಾಕಿ ಲಾಕ್ ಮಾಡ್ಬಿಡ್ತಾರೆ. ಅವಳಿಂದ ಮುಂದೆ ಹೋಗಕ್ಕೂ ಆಗಲ್ಲ, ನಿನ್ನ ಗೆಲುವನ್ನ ಯಾರಿಂದಲೂ ತಪ್ಪಿಸ. ಸರಿ ಮಾವ. ದೇವ್ರೆ, ಸತ್ಯ ಮತ್ತೆ ನ್ಯಾಯದ ದಾರಿಲಿ ಹೋಗೋರ್ಗೆ ನೀನ್ ಯಾವತ್ತೂ ಸೋಲಕ್ ಬಿಡಲ್ಲ ಅಂತ ನಾನು ನಂಬಿದ್ದೀನಿ. ಆದ್ರೆ ಇವತ್ತು ನಮ್ಮ ಮನೆಯವರು ಎಲ್ಲಾ ರೀತಿಲಿ ತೊಂದರೆ ಕೊಟ್ಟು ಅನ್ಯಾಯದ ದಾರಿಲಿ ಝಾನ್ಸಿ ಮೇಡಮ್ನ ಸೋಲ್ಸಕ್ ಹೊರಟಿದ್ದಾರೆ. ಅವ್ರ ಪ್ರಾಮಾಣಿಕ ಪ್ರಯತ್ನ ಮತ್ತೆ ಸತ್ಯದ ಹೋರಾಟಕ್ಕೆ ಜಯ ಸಿಗ ಹಾಗೆ ಮಾಡೋ ಜವಾಬ್ದಾರಿ ನಿಂದೆ. ಮಗ, ಆ ದೇವ್ರು ಯಾವತ್ತಿದ್ರು ಒಳ್ಳೆಯವ್ರನ್ನ ಒಳ್ಳೆತನನ ಪರೀಕ್ಷೆ ಮಾಡ್ತಾನೆ ಹೊರತು ಸೋಲಕ್ ಬಿಡಲ್ಲ. ನೋಡೋ, ಝಾನ್ಸಿನ ಗೆಲ್ಸೋ ಜವಾಬ್ದಾರಿ ಆ ದೇವ್ರು ತಗೋತಾನೆ. ಜೊತೆಗೆ ಸತ್ಯಕ್ಕೆ ಜಯ ತಂದ್ಕೊಟ್ಟು ತನ್ನ ಕರ್ತವ್ಯನ ಪೂರ್ತಿ ಮಾಡ್ತಾನೆ. ಹಾಗೆ ನೀನು ತಾಳಿ ಕಟ್ಟಿರೋ ಗಂಡನಾಗಿ ಝಾನ್ಸಿನ ಕೈ ಹಿಡಿಯೋ ನಿನ್ ಕರ್ತವ್ಯನ ನೀನ್ ಮಾಡ್ತೀಯಾ? ಅದಕ್ಕೆ ನೀನ್ ರೆಡಿ ಇದೆಯಾ? ನನ್ನ ಮನ್ಸಲ್ಲಿ ಏನಿದೆ, ನನ್ನ ನಿರ್ಧಾರ ಏನು ಅನ್ನೋದು ನಿನಗೂ ಗೊತ್ತು ತಾನೆ. ಗೊತ್ತು ಕಣಪ್ಪ. ಆದ್ರೆ ಆ ನಿರ್ಧಾರನ ನೀನು ಧೈರ್ಯವಾಗಿ ಹೇಳ್ತಾ ಇಲ್ವಲ್ಲ, ಅದೇ ತಾನೇ ಇಷ್ಟೆಲ್ಲ ಸಮಸ್ಯೆ ಕಾರಣ ಆಗಿರೋದು. ಗೊತ್ತಿದ್ರು ಮತ್ತೆ ಯಾಕೋ ದೇವ್ರ ಮುಂದೆ ಬಂದು ನಿಂತಿದ್ಯಾ? ಎಲ್ಲೋ ಇದ್ದಿದ್ ನಿಮ್ಮಿಬ್ಬರನ್ನ ಆ ದೇವ್ರು ಸೇರಿಸಿದಾನೆ ಕಣ. ಇನ್ನು ಮುಂದೆ ಬಾಳ ನಿರ್ಧಾರ ಮಾಡ್ಬೇಕಾಗಿರೋದು ನೀನು. ಅದನ್ನ ಬಿಟ್ಟು ದೇವ್ರ ಮುಂದೆ ಬಂದು ಕೇಳಿದ್ರೆ ಏನೋ ಪ್ರಯೋಜನ? ನಿನ್ ಮನಸ್ಸಾಕ್ಷಿಯಾಗಿ ಹೇಳ, ಒಂದು ವೇಳೆ ಇವತ್ತೇನಾದ್ರೂ ಝಾನ್ಸಿ ಗೆದ್ರೆ ನಿನ್ ಮನ್ಸಲ್ಲಿರೋದನ್ನ ಎಲ್ರ ಮುಂದೆ ಹೇಳ್ಕೋತೇನೋ? ಮತ್ ಯಾಕೋ ಝಾನ್ಸಿ ಗೆಲ್ಬೇಕು ಅಂತ ಬಯಸ್ತಾ ಇದ್ಯಾ? ಯಾಕಂದ್ರೆ ಈ ಒಂದು ಗೆಲುವು ನನ್ನ ನಿರ್ಧಾರಕ್ಕೊಂದು ಬಲ ತಂದ್ಕೊಡುತ್ತೆ. ಅಷ್ಟೇ ಅಲ್ಲ, ನನ್ನ ಮನಸ್ಸಲ್ಲಿರೋ ಮಾತುಗಳನ್ನ ಎಲ್ರ ಮುಂದೆ ಹೇಳಕ್ಕೆ ನನ್ನ ನಾಲ್ಗೆಗೆ ಶಕ್ತಿ ತಂದ್ಕೊಡುತ್ತೆ. ಅವ್ರದ್ದು ಒಂದೇ ಒಂದು ಗೆಲುವು ನಮ್ಮ ಮನೆಯವ್ರ ನಿರ್ಧಾರನ ಬದಲಾಯಿಸಕ್ಕೆ ನಾಂದಿ ಆಡುತ್ತೆ. ಹೌದು, ಇವತ್ತು ಝಾನ್ಸಿ ಮೇಡಮ್ನ ಒಂದೇ ಒಂದು ಗೆಲುವು ಸಾಕಷ್ಟು ಬದಲಾವಣೆಗೆ ಕಾರಣ ಆಗುತ್ತೆ. ಬೇರೆ ರೀತಿ ಯೋಚನೆ ಮಾಡಕ್ಕೆ ಅವಕಾಶ ಮಾಡಿಕೊಡುತ್ತೆ. ಅದಕ್ಕೋಸ್ಕರನಾದ್ರೂ ಝಾನ್ಸಿ ಮೇಡಮ್ ಗೆಲ್ಲೇಬೇಕು. ಅವ್ರು ಗೆದ್ದೆ ಗೆಲ್ತಾರೋ ನಂಬಿಕೆ ನನಗಿದೆ ಕಣ. ಅಡ್ಡಿ ಆತಂಕಗಳು 1000 ಬರಲಿ, ಇವ್ರು ಏನೇ ಕುತಂತ್ರ ಮಾಡ್ಲಿ, ಅವರು ಪ್ರಾಮಾಣಿಕತೆನೇ ಅವ್ರನ್ನ ಗೆಲ್ಸುತ್ತೆ. ನಾವು ನಂಬಿರೋರು ಅವ್ರನ್ನ ಕಾಪಾಡ್ತಾರೆ ಬಿಡೋ.
ಯಾರೋ ನೀವೆಲ್ಲ? ನಾವ್ಯಾರು ಅನ್ನೋದು ಮುಖ್ಯ ಅಲ್ಲ ಮೇಡಮ್, ನೀವ್ಯಾರು ಅನ್ನೋದು ಮುಖ್ಯ. ಅದಕ್ಕಿಂತ ಹೆಚ್ಚಾಗಿ ನಿಮ್ನ ಇಲ್ಲಿಂದ ಹೋಗ್ದಿರಂಗೆ ತಡೆಯೋದೇ ನಮ್ಗೆ ಮುಖ್ಯ. ಮೇಡಮ್ ನೀವು ಹೋಗಿ. ಮುಂದೆ ಹೋಗ್ತೀನಿ ಅಂತ ನನ್ ಕಣ್ ಮುಂದೆನೆ ಸೋತೋಗ್ತಾ ಇದೆಯಲ್ಲ ಝಾನ್ಸಿ. ನಿನ್ನ ನೋಡಿದ್ರೆ ನಂಗೆ ಅಯ್ಯೋ ಪಾಪ ಅನ್ಸ್ತಾ ಇದೆ. ಪಾಪ ಮಾಡೋರೆಲ್ಲ ಪಾಪ ಪುಣ್ಯದ ಬಗ್ಗೆ ಮಾತಾಡಿದ್ರೆ ಪಾಪ ಪುಣ್ಯಕ್ಕೆ ವ್ಯತ್ಯಾಸನೇ ಇಲ್ದೇ ಇರೋಕಾಗತ್ತೆ. ಮಾತಾಡು. ದೀಪ ಆರೋಗಕ್ಕೂ ಮುಂಚೆ ಜೋರಾಗಿ ಉರಿಯುತ್ತಂತೆ. ಹಾಗಾಯ್ತು ನಿನ್ ಕತೆ. ಸೋಲೋಕ್ ಮುಂಚೆ ನಿನ್ ಮನ್ಸಲ್ಲಿರೋದ್ನೆಲ್ಲ ಹೇಳ್ಕೊಬಿಡು, ಆಗ್ಲೇ ನಿನ್ ದುಃಖ ಕಮ್ಮಿ ಆಗೋದು. ಅನಿತಾ, ನೀನ್ ನನ್ನ ಗೆಲ್ಲೋಕಾಗಲ್ಲ ಅಂತ ಹೆದ್ರಿ ಈ ರೀತಿ ಅಡ್ಡದಾರಿಲಿ ಗೆಲ್ಬೇಕು ಅಂತ ಯೋಚನೆ ಮಾಡ್ದಲ್ಲ, ಆಗ್ಲೇ ನಿನ್ ಸೋತೆ ಕಡೆ. ಈ ಪ್ರೀತಿಗೆ ನ್ಯಾಯ ಅನ್ಯಾಯ ಎಲ್ಲ ಗೊತ್ತಾಗಲ್ಲ. ಹೇಗಾದ್ರೂ ಇರ್ಲಿ, ಏನಾದ್ರೂ ಆಗಿರ್ಲಿ, ನಾವ್ ಪ್ರೀತಿ ಮಾಡೋರು ನಮಗ್ ಸಿಗ್ಬೇಕು ಅಷ್ಟೇ. ಒಟ್ನಲ್ಲಿ ನನ್ ರಾಗು ನಂಗ್ ಸಿಗ್ಬೇಕು, ನನಗ್ ಮಾತ್ರ ಸಿಗ್ಬೇಕು. ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಕಣೆ. ನೀನ್ ಏನೇ ಮಾಡಿದ್ರು ನೋಡ್ಕೊಂಡು ನಾನು ಸುಮ್ನಿರ್ತೀನಿ ಅನ್ಕೊಂಡಿದ್ಯಾ? ನಿನ್ನ ಏಯ್, ಒಂದೇ ಹೆಜ್ಜೆ ಮುಂದೆ ಇಟ್ರು ಅಷ್ಟೇ ಕತೆ, ಇನ್ನ ಪರಲೋಕ ಕಳ್ಸ್ಬಿಡ್ತೀವಿ. ನೀವು ಹೋಗಿ ಮೇಡಮ್. ಬರ್ಲಾ? ಬಾಯ್. ಇದೇನಿ ರೆಡ್ ಮೇಡಮ್, ಇಷ್ಟೊಂದು ಕೋಪವಾಗಿದ್ದೀರಾ? ಅಲ್ಲ, ಹೋಗ್ಬೇಕಾದ್ರೆ ಕೂಲ್ ಡ್ರಿಂಕ್ಸ್ ತರ ಕೂಲಾಗಿ ಹೋಗಿದ್ರಿ, ಈಗ ನೋಡಿ ಡ್ರಿಂಕ್ಸ್ ತರ ಕೊತ ಅಂತ ಕುದಿತಾ ಇದ್ರಲ್ಲ, ಎಲ್ಲಿ ಹೋಗಿದ್ರಿ? ಜೈಲಿಗೆ ಹೋಗಿದೆ. ಇಷ್ಟು ಬೇಗ? ಅಂದ್ರೆ ಜೈಲ್ಗೆ ಯಾಕೆ ಹೋಗಿದ್ರಿ ಅಂತ? ಜೈಲಲ್ಲಿ ನನ್ ಗಂಡ ಇದಾನಲ್ಲ, ಅವನ್ನ ಮಾತಾಡ್ಸ್ಕೊಂಡ್ ಬರೋದಕ್ ಹೋಗಿದೆ. ಜೈಲಲ್ಲಿ ಅವನ್ ಜೀವನ ಹೇಗಿದೆ ಅಂತ ನೋಡ್ಕೊಂಡ್ ಬರೋಣ ಅಂತ ಹೋಗಿದೆ. ಹೌದಾ? ಏನಂದ್ರು ನಿಮ್ಮ ಪತಿರಾಯರು? ಏನ್ ಹೇಳಿರ್ತಾರೆ? ನೀವು ಅವ್ರಿಗೆ ಮಾಡಿರೋ ಒಂದು ಮೋಸಕ್ಕೆ ಬಾಯಿಗೆ ಬಂದಂಗೆ ಬೈದಿರ್ತಾರೆ. ನಾನು ರಿಲೀಸ್ ಆದ್ಮೇಲೆ ನಿನ್ನ ನನ್ನ ಕೈಯಾರೆ ಸಾಯಿಸಿ ಊತ್ ಹಾಕ್ಬಿಡ್ತೀನಿ ಅಂದಿರ್ತಾರೆ ಅಲ್ವಾ? ಹಾಗೆಲ್ಲ ಹೇಳಿದಿದ್ರೆ ನನಗೆ ಬೇಜಾರಾಗ್ತಾ ಇರ್ಲಿಲ್ಲ ಜಿಕ್ಕೆ. ಮತ್ತೆ ಇನ್ನಂಗ್ ಹೇಳಿದ್ರು? ನನ್ನ ನೋಡಿ ಕೋಪ ಮಾಡ್ಕೊಳ್ಳೋ ಬದಲು ನಗ್ತಾ ಇದ್ದಾನೆ. ಸ್ಟಾಪ್. ನಗ್ತಾ ಇದ್ದ? ಅಷ್ಟೇ ಅಲ್ಲ, ನಿನ್ಗೋಸ್ಕರ ನಾನ್ ಸಮಾಧಿ ತೋಡಿಟ್ಟಿದೀನಿ. ಹಳ್ಳ ಎಲ್ಲಿದೆ ಅಂತ ಗೊತ್ತಿಲ್ದೆ ಕಣ್ ಮುಚ್ಕೊಂಡು ನೀನಾಗ್ ಅದ್ರ ಕಡೆನೆ ಹೋಗ್ತಾ ಇದ್ಯಾ. ನೀನ್ ಅದ್ರೊಳಗಡೆ ಬಿದ್ದಿದ ತಕ್ಷಣ ಅದ್ರ ಮೇಲೆ ಕಲ್ ಹಾಕಿ ಸಮಾಧಿ ಕಟ್ಟೋದೊಂದೇ ಬಾಕಿ ಅಂತ ನನ್ನ ನೋಡಿ ಜೋರಾಗಿ ನಗ್ತಾ ಇದ್ದಾನೆ. ಓ ಮೈ ಗಾಡ್, ಹಂಗೆಲ್ಲ ಹೇಳಿದ್ರು ಅವರು? ಅವ್ನ್ ಜೀವಕ್ಕೆ ಹೋದ್ಮೇಲೆ ಒಂದ್ ಸ್ವಲ್ಪ ಬದ್ಲಾಗಿರ್ತಾನೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಅವ್ನ್ ದುರಹಂಕಾರ ಇನ್ನೂ ಕಮ್ಮಿ ಆಗಿಲ್ಲ, ಹಾಗೇ ಇದೆ. ದುರಂಕಾರವೆಂಬುದು ಸ್ವಾಭಿಮಾನದ ಇನ್ನೊಂದು ಮುಖ. ಅಲ್ಲ, ಹಂಗಂತ ಯಾರ್ದೋ ಸ್ಟೇಟಸ್ ಅಲ್ಲಿ ನೋಡಿದೆ, ಅದನ್ನ ನಾನ್ ನಿಮ್ಗೆ ಹೇಳಿದೆ. ಇದು ಸ್ವಾಭಿಮಾನ ಅಭಿಮಾನ ಯಾವುದೂ ಅಲ್ಲ. ಮತ್ತೆ ಹೊರಗಡೆ ಹುಲಿ ತರ ಓಡಾಡ್ಕೊಂಡಿದ್ದವನು ಈಗ ಜೈಲ್ ಒಳಗಡೆ ಇಲಿ ತರ ಮುದ್ರಕೊಂಡು ಕಂಬಿ ಎಣಿಸ್ಕೊಂಡು ಬಿದ್ದಿದ್ದಾನಲ್ವಾ, ಅದಕ್ಕೆ ತಲೆಲಿ ಸ್ವಲ್ಪ ಸ್ಕ್ರೂ ಲೂಸ್ ಆಗಿದೆ. ಅಂದ್ರೆ ಹೊರಗಡೆ ಇರೋರಿಗೆಲ್ಲ ಸ್ಕ್ರೂ ಟೈಟ್ ಆಗಿದೆ ಅಂತ ಹೇಳ್ತಾ ಇದ್ದೀರಾ? ಅದು ಸರಿ, ಅದಕ್ಕೆ ತಾವೇನ್ ಹೇಳಿದ್ರು? ನಾನೇನ್ ಸುಮ್ನೆ ಬಿಟ್ಬಿಡ್ತೀನಾ? ಎಲ್ಲಾದ್ರೂ ಉಂಟೆ. ಈಗ ನಾನ್ ಮಾತ್ರ ಅಲ್ಲ, ನನ್ ಸಪೋರ್ಟಿಗೆ ನನ್ ಬೇಬಿ ಚಾರು ಇದ್ದಾಳೆ. ಅವಳೀಗ ನಾನ್ ತೋರ್ಸಿದ ಹುಡುಗನ್ನೇ ಮದ್ವೆ ಆಗ್ತಾಳೆ ಅಂತ ಹೇಳ್ದೆ. ಅದಕ್ಕೆ ಅವ್ರೇನ್ ಹೇಳಿದ್ರು? ಅದಕ್ಕ ಅವನು ನಿನ್ ಕನ್ಸ್ ಯಾವತ್ತೂ ನನ್ಸಾಗಲ್ಲ, ನಿನ್ ಕನ್ಸು ಪ್ಲಾನ್ ಎಲ್ಲ ನನ್ಸಾಗೋಕ್ ಮುಂಚೆ ಜೈಲ್ ಸೇರ್ತೀಯ ಅಂತ ನಕ್ಕೊಂಡು ಜೋರಾಗಿ ಮೈ ಉರಿಯೋ ತರ ಹೇಳ್ತಾನೆ. ಕರೆಕ್ಟ್ ಹೇಳಿದ್ರೆ. ಅಂದ್ರೆ ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳಿದ್ರೆ ಅಂತಂದ್ರೆ ಇದರಿಂದ ಏನಾದ್ರು? ಯಾವ ಮಣ್ಣು ಇಲ್ಲ. ಜೈಲಲ್ಲಿ 4 ಗೋಡೆಗಳ ಮಧ್ಯೆ ಕೂತ್ಕೊಂಡಿದ್ದಾನಲ್ವಾ, ಹೊರಗಡೆ ಪ್ರಪಂಚದಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಿಲ್ದಿರೋನು ಇದೆಲ್ಲ ಮಾತಾಡೋದು ಸಹಜ. ಹೋಗ್ತೀನಿ, ನಾನ್ ಮತ್ತೆ ಜೈಲಿಗೆ ಹೋಗೇ ಹೋಗ್ತೀನಿ. ಹೌದು. ಏನಂದೆ? ಏನಿಲ್ಲ, ಅದೇನೋ ಹೇಳ್ತಿದ್ರಲ್ಲ, ಚೆನ್ನಾಗಿತ್ತು. ಮುಂದುವರ್ಸಿ. ನಾನ್ ಇಷ್ಟಪಟ್ಟ ಹಾಗೆ ನನ್ ಮಗಳಿಗೆ ಮದ್ವೆ ಮಾಡ್ಸಿದೀನಿ ಅಂತ ಅವನ್ ಮುಂದೆ ಹೇಳಿ ಅವನು ಹೋದ್ರೆ ನಾನ್ ಹೆಸರು ಮಾನ್ಯತಾನೆ ಅಲ್ಲ. ಮನೆನೇ ಹತ್ಕೊಂಡು ಉರಿಬೇಕಾದ್ರೆ ಅದು ಯಾವನ ಆ ಒಂದು ಬೆಂಕಿಲಿ ಬೇಡಿ ಹಚ್ಕೊಂಡಂತ ಹಂಗಾಯ್ತು ಇವ್ರಗಳ ಕತೆ. ಇವರು ಜೈಶಂಕರ್ನೇ ಉರ್ಸಕ್ ಹೋಗ್ತಾರೋ ಇಲ್ಲ ಜೈಲೇ ಸೆಟ್ಲ್ ಆಗಕ್ ಹೋಗ್ತಾರೋ ಕಾದು ನೋಡೋಣ. ಅಯ್ಯೋ ದೇವ್ರೆ, ಪಡ್ಕೊಳಕ್ಕೆ ನನ್ಗಿರೋದು ಇದೊಂದೇ ಅವಕಾಶ. ಇದನ್ನು ನಾನು ಬಿಟ್ಬಿಟ್ರೆ ಇಲ್ಲ, ನಾನ್ ಬಿಡಲ್ಲ. ನನ್ ಗಂಡನ ನನ್ ಯಾರಿಗೂ ಬಿಟ್ಕೊಡಲ್ಲ.
ಜೈ ಸುಮ್ನೆ ನನ್ ಸೈಕಲ್ ಬಿಟ್ರೆ ಸರಿ, ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಏನೇ ಮಾಡ್ತೀಯಾ? ಗಾಳಿ ಬಂದ್ರೆ ತೂರ್ಕೊಂಡು ಹೋಗ್ತೀಯಾ? ಗಾಳಿ ಪಟ್ಟದ್ ಬಾಲಂಗೋಚಿ ತರ ಇದೆ, ಎಷ್ಟೇ ಮಾತಾಡ್ತೀಯ ನೀನು? ಹೌದು ಕಣೋ, ನನ್ ಬಾಲಂಗೋಚಿನೆ. ಆದ್ರೆ ಪಟ ಎತ್ರ ಕಾರ್ಬೇಕು ಅಂದ್ರೆ ಅದಕ್ ಬೇಕಾಗಿರೋದು ಬಾಲಂಗೋಚಿನೆ ಅನ್ನೋದು ನೆನ್ಪಿರ್ಲಿ. ಎಷ್ಟೇ ಧೈರ್ಯ ನಮ್ಮ ಹುಡುಗನಿಗೆ ಹೊಡಿತ್ಯಾ? ಕಾಲಿದ್ರೆ ತಾನೇ ನೀನ್ ಸೈಕಲ್ ಹೊಡಿಯೋದು. ಏನಮ್ಮ ಪಲ್ಲ, ಅನಿತಾ ಇಷ್ಟೊತ್ತಾದ್ರೂ ಬರ್ಲಿಲ್ಲ? ಅವಳಿಗೇನೋ ಇತ್ತು, ಇವಳಿಗೆ ದಾರಿ ಆಗಿತ್ತಲ್ವಾ, ಬರ್ಬೇಕು ತಾನೆ. ಲೋ ರಾಘು, ನೀನ್ ಯಾಕೆ ಅಷ್ಟೊಂದು ಟೆನ್ಷನ್ ಆಗಿದ್ಯಾ? ಡೋಂಟ್ ವರಿ, ಎಲ್ಲ ಒಳ್ಳೇದೇ ಆಗುತ್ತೆ. ದೊಡ್ಡಪ್ಪ, ಅನಿತಾ ಬಂದ್ಲು. ಜಾನ್ಸಿ ಅತ್ತಿಗೆನೂ ಬಂದ್ರು. ಅದಕ್ಕೆ ಬನ್ನಿ ಬನ್ನಿ ಬನ್ನಿ. ಅಣ್ಣ, ನಾನ್ ಗೆದ್ಬಿಟ್ಟೆ. ನಾನ್ ಗೆದ್ಬಿಟ್ಟೆ ಅಣ್ಣ. ಝಾನ್ಸಿ ಮೇಡಮ್,
ಕಂಗ್ರಾಚುಲೇಷನ್ಸ್ ಜಾನ್ಸಿ, ಒಂದೇ ದಿನದಲ್ಲಿ ಸೈಕಲ್ ಕಲ್ತು ಗೆದ್ದು ನಿನ್ ಪ್ರೀತಿ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಪ್ರೂವ್ ಮಾಡ್ಕೊಂಡ್ಬಿಟ್ಟೆ. ಅದಕ್ಕೆ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ನಿಮಗೆ ಎಷ್ಟು ನೋವು ಮಾಡಿದೆ ಅನ್ನೋದು ನಿಮ್ ಕಣ್ಣೀರಲ್ಲೇ ಗೊತ್ತಾಗ್ತಾ ಇದೆ ರಾಘವೇಂದ್ರ ಅವ್ರೆ. ಡೋಂಟ್ ವರಿ, ನೀವೇನು ಚಿಂತೆ ಮಾಡ್ಬೇಡಿ. ನಾನ್ ರೇಸಲ್ಲಿ ಸೋತಿರ್ಬೋದು, ಆದ್ರೆ ಎಲೆಕ್ಷನ್ ಅಲ್ಲಿ ಗೆದ್ದು ನಿಮ್ ನೋವನ್ನ ದೂರ ಮಾಡ್. ನನ್ನನ್ನು ಎತ್ಕೊಂಡು ಕುಂದಾಡ್ಬೇಕು ಅಂತ ನಿನಗೆ ಆಸೆ ಆಗ್ತಿದೆ ಅಂತ ಗೊತ್ತು ಯಜಮಾನ್ರೆ. ನಿಮ್ ಕಣ್ಣಲ್ಲಿರೋ ಆನಂದ ಬಾಷ್ಪನೆ ನಿಮಗೆ ಎಷ್ಟು ಖುಷಿಯಾಗಿದೆ ಅನ್ನೋದನ್ನ ಅರ್ಥ ಮಾಡಿಸ್ತಿದೆ. ಈ ನನ್ನ ಗೆಲುವು ಏನಿದ್ರು ನಿನಗೆ ಸೇರ್ಬೇಕು ರಾಘು. ನಿನ್ ಪ್ರೀತಿ, ನಿನ್ ಆಶೀರ್ವಾದನೆ ಇವತ್ತು ನನ್ನ ಗೆಲ್ಸಿರೋದು. ಇದು ನಮ್ಮಿಬ್ರು ಗೆಲುವು ರಾಘು.